ರಣರಂಗದಲ್ಲಿ ರಾಧೆಯನೊಬ್ಬನೇ ಇದ್ದನು. ಸತ್ತಿದ್ದರೂ ಅವನ ಮುಖ ಬಾಡಿರಲಿಲ್ಲ, ಸೌಂದರ್ಯ ಮಾಸಿರಲಿಲ್ಲ. ದೇಹದಲ್ಲಿ ಇನ್ನೂ ಜೀವವಿದೆಯೇನೋ ಎಂಬಂತಿತ್ತು, ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವನೇನೋ ಎಂಬಂತಿತ್ತು. ಆದರೆ ಒಳಗಿನ ಜೀವಾಗ್ನಿ ನಂದಿ ಹೋಗಿತ್ತು. ಅವನು ರಣರಂಗಕ್ಕೆ ಬಂದು ಕೇವಲ 7 ದಿನಗಳಾಗಿದ್ದವು. ಅಷ್ಟರಲ್ಲಿ ಅವನು ತೋರಿದ ಪ್ರತಾಪವೆಷ್ಟು! ಬೇಡಿದ ಯಾರಿಗೂ ಇಲ್ಲವೆನ್ನದ ಅವನು ಇಲ್ಲಿ ಸತ್ತು ಮಲಗಿರುವನು. ತನ್ನದೆಲ್ಲವನ್ನೂ ದಾನ ಮಾಡಿದ ಅವನು ಹೃದಯವನ್ನು ದಾನವಾಗಿ ರಾಜನಿಗಿತ್ತಿದ್ದನು. ಅವನನ್ನು ಅವಲಂಬಿಸಿಯೇ ರಾಜನು ಯುದ್ಧವನ್ನಾರಂಭಿಸಿದ್ದನು. ಈಗ ಅವನೇ ಸತ್ತು ಮಲಗಿರುವನು. ಅರ್ಜುನನು ದೇವದತ್ತವನ್ನೂ ಕೃಷ್ಣನು ಪಾಂಚಜನ್ಯವನ್ನೂ ಊದಿದರು. ಆದರೆ ಎಂದಿನಂತೆ ಅವುಗಳಲ್ಲಿ ಉತ್ಸಾಹವಾಗಲಿ ಜಯಧ್ವನಿಯಾಗಲಿ ಇರಲಿಲ್ಲ. ದ್ವಂದ್ವ ಯುದ್ಧ ನಡೆಯುತ್ತಿದ್ದಾಗಲೇ ಯುಧಿಷ್ಠಿರನು ಪಾಳೆಯಕ್ಕೆ ಹಿಂತಿರುಗಿದ್ದನು. ಮೈಗಾಗಿದ್ದ ಗಾಯಗಳಿಂದ ಅವನು ಸಂಕಟ ಪಡುತ್ತಿದ್ದನು. ಕೃಷ್ಣಾರ್ಜುನರಿಬ್ಬರೂ ಅವನ ಡೇರೆಗೆ ಹೋದರು. ಅರ್ಜುನ ರಥದಿಂದ ಧುಮುಕಿ ಅಣ್ಣನ ಬಳಿ ಓಡಿ ಹೋದನು. ರಾಧೆಯನ ಸಾವು ಕೇಳಿ ತಿಳಿದಿದ್ದ ಅವನು ಅರ್ಜುನನಿಗಾಗಿಯೇ ಕಾಯುತ್ತಿದ್ದನು. ಹಿರಿಯನೂ ಗುರುವೂ ಆದ ಪ್ರೀತಿಯ ಅಣ್ಣನ ಕಾಲಿಗೆ ಬಿದ್ದ ಅರ್ಜುನನನ್ನು ಅವನು ಹಿಡಿದೆತ್ತಿ ಆಲಂಗಿಸಿದ. ಯುಧಿಷ್ಠಿರನು ಕೃಷ್ಣನನ್ನೂ ಹತ್ತಿರ ಕರೆದು ಆಲಂಗಿಸಿದನು. ವೀರರೆಲ್ಲರೂ ಅರ್ಜುನನನ್ನು ಅಭಿನಂದಿಸಲು ಕಾತುರದಿಂದಿದ್ದರು. ಧನ್ಯತೆ ಅರ್ಜುನನಲ್ಲಿ ಮನೆ ಮಾಡಿತ್ತು. ಕೃಷ್ಣನು, ಯುಧಿಷ್ಠಿರ, ಇಂದು ನಿನ್ನ ಆನಂದದ ದಿನ. ರಾಧೆಯನ ಸಾವಿನ ನಂತರ ದುರ್ಯೋಧನನಿಗೆ ಇನ್ನು ಭರವಸೆಯೇನೂ ಉಳಿದಿಲ್ಲ. 14 ವರ್ಷಗಳ ಹಿಂದೆ ಹುಟ್ಟಿದ್ದ ನಿನ್ನ ಕೋಪಾಗ್ನಿಯಲ್ಲಿ ಈಗ ಕೌರವರೆಲ್ಲರೂ ದಗ್ಧರಾಗಿರುವರು. ಈಗ ನೀನೇ ಈ ಲೋಕದ ಒಡೆಯನು ಎನ್ನಲು ಯುಧಿಷ್ಠಿರನು, ಕೃಷ್ಣ, ಈಗ ನೀನೇ ನಮ್ಮೆಲ್ಲರ ಆಶೋತ್ತರವು. ಇದೆಲ್ಲ ಕೈಗೂಡಿಸಿದವನು ನೀನೇ. ಪಾಂಡವರಾದ ನಮ್ಮ ರಕ್ಷಣೆಗೆ ನೀನಿರುವಾಗ ನಮಗಿನ್ನೇನು ಚಿಂತೆ ಎಂದನು. ಯುಧಿಷ್ಠಿರನಿಗೆ ಬಹುಕಾಲದಿಂದ ನಿದ್ರಾನಾಶಕ್ಕೆ ಕಾರಣವಾಗಿದ್ದ ದೊಡ್ಡ ಚಿಂತೆ ಇಂದು ಪರಿಹಾರವಾದಂತಾಯಿತು. ಅರ್ಜುನನ ರಥವನ್ನು ತರಿಸಿ ಸ್ನೇಹಿತರೊಂದಿಗೆ ಅವನು ರಣರಂಗಕ್ಕೆ ತೆರಳಿ ರಾಧೆಯನು ಸತ್ತಿದ್ದನ್ನು ಕಣ್ಣಾರೆ ಕಂಡು ಖಚಿತಪಡಿಸಿಕೊಂಡನು. ರಾಧೆಯನ 3 ಮಕ್ಕಳು ಸತ್ತು ಮಲಗಿರುವುದನ್ನು ನೋಡಿದನು. ಜೀವನವೆಂಬ ಮಹಾಜ್ವರವು ಪರಿಹಾರವಾಗಿ ಶಾಂತನಾಗಿ ಮಲಗಿರುವ ರಾಧೆಯನನ್ನು ತುಂಬ ಹೊತ್ತು ನೋಡಿದನು. ಅವನು ನಿಟ್ಟುಸಿರು ಬಿಟ್ಟು ಮೌನವಾಗಿ ಪಾಳೆಯಕ್ಕೆ ಹಿಂತಿರುಗಿದನು. ಅನಂತರ ಅವನು ಬಹಳ ಹೊತ್ತು ಯಾರೊಬ್ಬರಲ್ಲಿಯೂ ಮಾತನಾಡದೆ ಮೌನವಾಗಿಯೇ ಕಾಲ ಕಳೆದನು. ಅಷ್ಟರಲ್ಲಿ ಸೂರ್ಯನು ನಿಧಾನವಾಗಿ ಪಶ್ಚಿಮ ಘಟ್ಟಗಳ ಹಿಂದೆ ಜಾರತೊಡಗಿದನು. ಅವನಿಗೆ ಇಂದು ಅತ್ಯಂತ ದುರದೃಷ್ಟದ ದಿನ, ತನ್ನ ಪ್ರೀತಿಯ ಮಗನ ಮಾರಣ ಹೋಮವಾದ ದಿನ. ತನಗೆ ದೊರಕಿದ ಕೆಲ ಗಂಟೆಗಳ ವಿರಾಮಕ್ಕಾಗಿ ಅವನು ಕೃತಜ್ಞ. ಮಾರನೆಯ ದಿನ ಪೂರ್ವದಲ್ಲಿ ಉದಯಿಸಲು ಕುರುಕ್ಷೇತ್ರಕ್ಕೆ ಇನ್ನೊಂದು ನೋವಿನ ದಿನವನ್ನು ತರಲು ಅವನು ಶಕ್ತಿ ಸಂಗ್ರಹ ಮಾಡಿಕೊಳ್ಳಬೇಕಾಗಿದ್ದಿತು. ದುರ್ಯೋಧನನು ಏನನ್ನೂ ಯೋಚಿಸುವ ಸ್ಥಿತಿಯಲ್ಲಿರಲಿಲ್ಲ. ಮತ್ತೆ ಮತ್ತೆ ನೆನಪುಗಳು ಬರುತ್ತಿದ್ದವು. ಆ ಕ್ರೀಡಾ ಸ್ಪರ್ಧೆಯ ದಿನ ತನಗೆ ರಾಧೆಯನ ಪರಿಚಯವಾದದ್ದು ಇನ್ನೊಮ್ಮೆ ಅವನನ್ನು ನೋಡಬೇಕೆನಿಸಿತು. ಆ ಭೀಕರ ಕಾರಿರುಳಿನಲ್ಲಿ ಪಾಳೆಯವೆಲ್ಲ ನಿದ್ರಿಸುತ್ತಿರುವಾಗ ದುರ್ಯೋಧನನು ರಣರಂಗಕ್ಕೆ ಓಡಿ ಬಂದು ತನ್ನನ್ನು ಅಷ್ಟೆಲ್ಲ ಪ್ರೀತಿಸಿದ ಮಿತ್ರನ ಪಕ್ಕದಲ್ಲಿ ಕುಳಿತನು. ಮುಂದುವರಿಯುವುದು.